ಹೋಲಿ ಅಪ್ಪ. ಮಗನೇ, ನೀನ್ ನನ್ನ ಬಾಯಿ ತುಂಬ ಅಪ್ಪ ಅಂತ ಕರೆದ್ಯಾ? ಹೌದಪ್ಪ, ಇಷ್ಟು ದಿನ ನಿಮ್ಮನ್ನ ವಿಲನ್ ಥರ ನೋಡ್ತಾ ಇದ್ದೆ. ಆದರೆ ನೀವು ವಿಲನ್ ಅಲ್ಲ, ನನ್ನ ಪಾಲನ್ ರಿಯಲ್ ಹೀರೋ ಅಂತ ಈಗ ಅರ್ಥ ಆಯಿತು ನನಗೆ. ಐ ಮಿಸ್ಡ್ ಯು ಅಪ್ಪ. I missed you a lot. ನಿಜವಾಗ್ಲೂ ನನ್ನ ಮಗನೇನ? ಮಾತಾಡ್ತಾ ಇರೋದು ನನ್ನ ಮಗನ್ನ ಎಲ್ಲೂಸ್ಕೋಕೆ ಆಗ್ತಾ ಇಲ್ಲಪ್ಪ. ಈ ಖುಷಿನ ನಾನು ಹೇಗೆ ಅರಗಿಸ್ಕೊಳ್ಳಿ? ಚಿಕ್ಕ ವಯಸ್ಸಲ್ಲಿ ನೀವು ಮಾಡಿದ್ದೆ ದೊಡ್ಡ ಅಪರಾಧ, ದ್ರೋಹ ಅಂತ ಅಂದ್ಕೊಂಡು ನಿಮ್ಮಲ್ಲಿ ದ್ವೇಷ ಬೆಳೆಸ್ಕೊಂಡು ದೂರ ಇದ್ದೆ. ನನ್ನಿಂದ ಆಗಿರೋ ತಪ್ಪಿಗೆ ದಯವಿಟ್ಟು ಈ ಮಗನ ಕ್ಷಮಿಸಿ ಅಪ್ಪ. ನೀನು ಕಾಲಿಗೆ ಬಿದ್ದರೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ಹೊರತು ನೀನು ತಪ್ಪು ಮಾಡಿದ್ಯಾ ಅಂತಲ್ಲ. ನನ್ನ ಮಗ ಯಾವತ್ತೂ ತಪ್ಪು ಮಾಡಲ್ಲ. ಮಗನೇ, ಈ ಗಳಿಗೆಯಲ್ಲಿ ನಾನು ನಿನ್ನ ಕೇಳ್ಕೊಳ್ಳೋದಿಷ್ಟೆ. ಇನ್ಮೇಲೆ ನನ್ನಿಂದ ಯಾವತ್ತೂ ದೂರ ಹೋಗ್ಬೇಡ. ಸಾಯೋವರೆಗೂ ನಿನ್ನ ಜೊತೆನೇ ಇರಬೇಕು ಅಷ್ಟೇ ನನ್ನ ಆಸೆ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮಿಂದ ನಾನು ಎಲ್ಲೂ ದೂರ ಹೋಗಲ್ಲಪ್ಪ. ಹಾಗೆ ನಿಮ್ಮನ್ನು ಎಲ್ಲೂ ದೂರ ಹೋಗಕ್ಕೆ ಬಿಡಲ್ಲ. ನನ್ನ ಬೇಕು, ನಿನ್ ಪ್ರೀತಿ ಬೇಕಪ್ಪ. ದೀಪ, ಸೊಸೆ ಅಂದ್ರೆ ನೀನು ಆಗಿರ್ಬೇಕಮ್ಮ. ಇಷ್ಟು ವರ್ಷ ಆಗದೆ ಇರೋದನ್ನ ಇವತ್ತು ನೀನು ಮಾಡಿ ತೋರಿಸ್ದೆ. ನಿನ್ನ ಉಪಕರಣ ನಾನು ಈ ಜನ್ಮದಲ್ಲಿ ಮರೆಯಲ್ಲಮ್ಮ. ಇಷ್ಟು ದಿನ ನೀವಿಬ್ರು ನಾನು ಅಂತೀರಾ ನೀವಂತೀರಾ ಅಂತ ಇದ್ದವರು ಇವಾಗ ಪ್ರೀತಿನೇ ನಮ್ಮ ಆಧಾರ ಅಂತ ಹತ್ರ ಆದ್ರಲ್ವಾ, ಅಷ್ಟೇ ಸಾಕು. ನೋಡಿದೆ ನಮ್ಮ ಸೌಂದರ್ಯ, ನನ್ನ ದೀಪ ಎಷ್ಟು ಒಳ್ಳೆ ಕೆಲಸ ಮಾಡಿದ. ಅಪ್ಪ ಮಗನ ಒಂದ್ ಮಾಡ್ಬಿಟ್ಲು. ಹೌದು ಮಾವ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ್ಲಿಂದನೂ ನಿಮ್ಮಿಬ್ರನ್ನೂ ಒಂದು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದೆ. ನಿಮ್ಮಿಬ್ರನ್ನೂ ಒಂದಾಗಿ ನೋಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆದರೆ ಅದಿಷ್ಟು ವರ್ಷ ಸಾಧ್ಯ ಆಗಿರಲಿಲ್ಲ. ಇವತ್ತು ಸಾಧ್ಯ ಆಯಿತು. ನನಗೆ ತುಂಬ ಸಂತೋಷ ಆಗ್ತಿದೆ. ಚಿರು, ಇನ್ನು ಮುಂದೆ ನೀನು ಮಾವ ಇಬ್ಬರು ಯಾವಾಗಲೂ ಖುಷಿಯಾಗಿರ್ಬೇಕು, ಸರಿನಾ? ಸರಿ. ಅದಕ್ಕೆ ಈ ಖುಷಿಗೆ ಕಾರಣನೇ ದೀಪ ಅಲ್ವಾ? ದೀಪ ನಿನಗೆ ಜೈ, ದೀಪಂಗೆ ಜೈ, ದೀಪಂಗೆ ಜೈ, ದೀಪಂಗೆ ಜೈ. ನೋಡಮ್ಮ ದೀಪ, ಯಾರು ಏನೇ ಅನ್ಕೊಳ್ಳಿ, ಯಾರು ಎಷ್ಟೇ ಉಳ್ಕೊಳ್ಳಿ, ನೀನ್ ಮಾತ್ರ ಈ ತರ ಒಳ್ಳೆ ಕೆಲಸ ಮಾಡೋದನ್ನ ಬಿಡ್ಬೇಡ.